ಈ ಒಡವೆಗಳೆಲ್ಲ ನಿನ್ನ ಮದುವೆಗೆ ಅಂತ ನಾನು ತಗೊಂಡಿದ್ದು. ಆದ್ರೇನು ಮಾಡೋದು, ಇದನ್ನೆಲ್ಲ ಹಾಕಿಸಿ ನಿನ್ನನ್ನು ಹಸೆ ಮನೆ ಮೇಲೆ ಕೂರಿಸಿ ನಿನ್ನ ಮದುವೆ ನೋಡೋ ಭಾಗ್ಯ ಅಂತೂ ನಾನು ಪಡ್ಕೊಂಡು ಬಂದಿಲ್ಲ. ಪ್ಲೀಸ್. ಏನಿಲ್ಲ, ಮನಸ್ಸಿನಲ್ಲಿದ್ದ ಆಸೆನೆಲ್ಲ ಹೇಳಿದೆ ಅಷ್ಟೆ. ಹೋಗ್ಲಿ ಬಿಡು, ಒಟ್ಟಿನಲ್ಲಿ ನೀನು ಸಂತೋಷವಾಗಿರಬೇಕು ಅಷ್ಟೆ. ಮಾಮ್, ನಿಂಗೆ ಅದ್ರ ಬಗ್ಗೆ ಚಿಂತೆ ಬೇಡ. ನಾವು ಮನೇಲಿ ತುಂಬ ಸಂತೋಷವಾಗಿರ್ತೀನಿ. ತುಂಬಿದ ಮನೇಲಿ ಸಂತೋಷವಾಗಿರೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಅತ್ತೆ ಮಾವ ಜೊತೆಲಿದ್ದಾಗ ನಾವು ನಮ್ಮ ಜೀವನನ ಸಂತೋಷವಾಗಿ ಇಟ್ಕೊಳ್ಬೇಕು ಅಂದರೆ ಅದಕ್ಕೆ ನಾವು ನಡ್ಕೊಳ್ಳೋ ರೀತಿನೇ ಬೇರೆ ಆಗಿರಬೇಕು. ಏನು ಹೇಳ್ತಿದ್ಯಾ ಮಾಮ್? ನಿನ್ನ ಗಂಡನ ಮನೇಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮದುವೆ ವಿಷಯದಲ್ಲಂತೂ ನೀನು ನನ್ನ ಮಾತು ಕೇಳಲಿಲ್ಲ. ಕಡೆ ಪಕ್ಷ ಗಂಡನ ಮನೇಲಿ ಹೇಗಿರಬೇಕು ಅನ್ನೋದಕ್ಕಾದರೂ ನನ್ನ ಮಾತು ಕೇಳು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ನಿನ್ನ ಗಂಡ ಪ್ರತಿ ಕ್ಷಣನೂ ನಿನ್ನ ಸುತ್ತೋ ಹಾಗೆ ಮಾಡ್ಕೋಬೇಕು. ನೀನು ಹೇಳೋ ಮಾತನ್ನು ಚಾಚು ತಪ್ಪದೆ ಕೇಳೋ ಹಾಗೆ ಮಾಡ್ಕೋಬೇಕು. ನಿನ್ನ ಮಾತನ್ನು ನಿನ್ನ ಗಂಡ ಮೀರ್ತಾನೆ ಅಂದರೆ ಆ ಕ್ಷಣನೇ ಮನೆಯಲ್ಲಿ ರಾದ್ದಾಂತ ಆಗುತ್ತೆ ಅಂತ ಅವನಿಗೆ ಅನ್ನಿಸ್ಬೇಕು. ಆ ಭಯನ ನೀನು ಅವನಲ್ಲಿ ಹುಟ್ಟಿಸ್ಬೇಕು. ಅತ್ತೆ ಮಾವನ್ನ ನೀನು ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಬೇರೆ ಮನೆಯಿಂದ ಬಂದಿರೋ ಹುಡುಗಿ ಅಂತ ಅವರು ನಿನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ಬಂದರೆ ಆ ಕ್ಷಣನೇ ನೀನು ಅವ್ರಿಗೆ ತಿರುಗೇಟ್ ಕೊಡಬೇಕು. ಆ ಮನೇಲಿ ಯಾವಾಗಲೂ ನಿನ್ನ ಮಾತೇ ನಡಿಬೇಕು. ನಿನ್ನನ್ನು ಆ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಅವರೆಷ್ಟು ಆಟ ಆಡಿಸಿದ್ರು ಅಲ್ವಾ? ಇನ್ನು ಮುಂದೆ ಜೀವನ ಪರ್ಯಂತ ನೀನು ಅವರನ್ನು ಅಷ್ಟೇ ಆಟ ಆಡಿಸ್ಬೇಕು. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಸರಿ ಮಾಮ್, ಇನ್ನು ಮುಂದೆ ನೀನು ಹೇಗೆ ಹೇಳ್ತೀಯೋ ಹಾಗೆ ನಡ್ಕೋತೀನಿ. ನೀನು ಏನು ಹೇಳ್ತೀಯೋ ಅದನ್ನೇ ಕೇಳಿ. ಓಕೆ ಮಾಮ್, ನಾ ಹೋಗಿ ಬರ್ತೀನಿ. ಹೋಗ್ಬಾ.